ಮೀಶೋದಿಂದ ಹ್ಯೂಜ್ ಹ್ಯಾಂಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್ ಆ್ಯಂಡ್ ಕ್ಲಚ್ ಕಲೆಕ್ಷನ್ಸ್ನ ತರಿಸಿದ್ದೀನಿ. ಕಲೆಕ್ಷನ್ಸು ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಕ್ವಾಲಿಟಿ ಸೂಪರಾಗಿ ಬಂದಿದೆ. ಸೊ ಆ ಬ್ಯಾಗ್ಸ್ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ ಗೀತಾ. ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಬಂದಿರೋಂತಹ ಬ್ಯೂಟಿಫುಲ್ ಕ್ಲಚ್ ಇದು. ಪಾರ್ಟಿ ವೇರ್ಗೆ ಸೂಪರಾಗಿ ಸೂಟ್ ಆಗುತ್ತೆ. ನಮಗೆ ಬೋತ್ ಸೈಡೇನು ಒಂಥರ ಪಿಂಕ್ ಶೈನಿಂಗ್ ಮೆಟೀರಿಯಲಲ್ಲಿ ಬಂದಿದೆ. ಡಿಸೈನು ಸಹ ಇದೆ, ಕಾಣಿಸ್ತಿರ್ಬೋದು ನಿಮಗೆ. ಫ್ರಂಟ್ ಈ ಥರ ಇದೆ, ಎರಡೂ ಕಡೆ ನಮಗೆ ಸೇಮ್ ಬರುತ್ತೆ, ಕಾಣಿಸ್ತಿದೆ ಅಲ್ವಾ. ಇದರ ಗೋಲ್ಡ್ ಕಲರಿಂದ ಫಿನಿಶಿಂಗ್ನ ಮಾಡಿದ್ದಾರೆ. ಈ ಥರ ಹ್ಯಾಂಡ್ಲು ಸಹ ನಮಗೆ ಗೋಲ್ಡ್ ಕಲರಲ್ಲೇ ಬಂದಿರೋ ಅಂಥದ್ದು. ಸೆಂಟ್ರಲ್ಲಿ ನೋಡಿ ಈ ಥರ ಬಟನ್ ಟೈಪಲ್ಲಿ ನಮಗೆ ಬಂದಿದೆ ಅಲ್ವಾ. ಇದು ಒಂಥರ ಡೈಮಂಡ್ ಇಟ್ಟಿರೋ ಥರ ಕಾಣಿಸುತ್ತೆ. ಇದನ್ನು ಜಸ್ಟ್ ಈ ಥರ ತೆಗೆದಿದ್ದೀವಿ ಅಂದರೆ ಇದು ಓಪನ್ ಆಗುತ್ತೆ ನೋಡಿ. ಒಳಗಡೆ ಈ ಥರ ಬರುತ್ತೆ, ಈ ಥರ ಇದೆ. ಆ್ಯಂಡ್ ಇಲ್ಲಿ ನೋಡಿ ಸ್ಮಾಲ್ ಒಂದು ಕಂಪಾರ್ಟ್ಮೆಂಟ್ನ ಕೊಟ್ಟಿದ್ದಾರೆ, ಜಿಪ್ ಏನೂ ಕೊಟ್ಟಿಲ್ಲ. ಈ ಥರ ಚೈನ್ ಕೊಟ್ಟಿದ್ದಾರೆ, ನಮಗೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೋಬೋದು ನೋಡಿ. ಈ ಪೋರ್ಷನಲ್ಲಿ ಕೊಟ್ಟಿದ್ದಾರೆ. ನೀವು ಈ ಥರ ಕೈಯಲ್ಲಾದ್ರೂ ಕ್ಯಾರಿ ಮಾಡ್ಕೋಬೋದು ಅಥವಾ ಚೈನ್ ಆದರೂ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ಸ್ಲಿಂಗ್ ಬ್ಯಾಗ್ ಥರ ಯೂಸ್ ಮಾಡೋದಕ್ಕೆ ಚೈನ್ನ ಕೊಟ್ಟಿದ್ದಾರೆ. ಪ್ರೈಸ್ ಬಂದು 359 ರುಪೀಸ್ ಇದೆ. ಕಲರ್ ಆಪ್ಷನ್ಸ್ ಅವೈಲಬಲ್ ಇದೆ. ಮೆಟೀರಿಯಲ್ ಬಂದು PU. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡೋದಕ್ಕೇ ಹೋಗಬೇಡಿ, ಖಂಡಿತ ಬೈ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಆಗಿರುವಂತಹ ಗ್ರೇ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಬಂದಿರುವಂತಹ ಹ್ಯಾಂಡ್ ಬ್ಯಾಗು ಇದು. ಫ್ರಂಟ್ಗೆ ಈ ಥರ ಒಂದು ಸಿಂಗಲ್ ಜಿಪ್ ಮಾತ್ರ ಇದೆ ಆ್ಯಂಡ್ ದೊಡ್ಡದಾಗಿದೆ, ಫುಲ್ ಕೊಟ್ಟಿದ್ದಾರೆ, ಸ್ಪೇಷಿಯಸ್ ಆಗಿದೆ. ಈ ಥರ ಬರುತ್ತೆ. ಬ್ಯಾಕ್ ಸೈಡ್ಗೆ ಈ ಥರ ಇದೆ. ಬ್ಯಾಕ್ ಸೈಡ್ಗೂ ನಮಗೆ ಜಿಪ್ನ ಕೊಟ್ಟಿದ್ದಾರೆ. ಇದು ನಮಗೆ ಫ್ರಂಟ್ ಎಷ್ಟು ಅಗಲ ಬರುತ್ತಲ್ವ, ಸೇಮ್ ಅದೇ ಅಗಲದಲ್ಲಿ ಕೊಟ್ಟಿದ್ದಾರೆ. ಈ ಥರ ಬರುತ್ತೆ. ಮತ್ತು ಸೆಂಟ್ರಲ್ಲಿ 3 ಸಿಬ್ಸ್ ಬರುತ್ತೆ ನಮಗೆ. ಇಲ್ಲೊಂದಿದೆ, ಇದು ದೊಡ್ಡದಾಗಿ ಬರುತ್ತೆ ನಮಗೆ. ಅಂಬ್ರೆಲಾ, ವಾಟರ್ ಬಾಟ್ಲು, 1/2 ಲೀಟ್ರದ್ದು ಈ ಥರ ಇಟ್ಕೋಬೋದು. ಸ್ಪೇಷಿಯಸ್ ಆಗೇ ಕೊಟ್ಟಿದ್ದಾರೆ ಇದು. ಆ್ಯಂಡ್ ಇದು ಸಹ ನಮಗೆ ಸೇಮ್ ಕೊಟ್ಟಿದ್ದಾರೆ. ಬೋತ್ ಸೈಡು ನಮಗೆ ಸೇಮ್ ಅಗಲ ಇದೆ. ಆ್ಯಂಡ್ ಸೆಂಟ್ರಲ್ಲಿ ಇರುವಂತಹ ಜಿಪ್ ಮಾತ್ರ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ ನೋಡಿ. ಈ ಥರ ಬರುತ್ತೆ. ಸೆಂಟ್ರಲ್ಲಿರೋ ಜಿಪ್ಗೆ ಒಳಗಡೆ ಒಂದು ಚಿಕ್ಕದಾಗಿ ಕಂಪಾರ್ಟ್ಮೆಂಟ್ ಇದೆ, ಕಾಣಿಸ್ತಿದೆ ಅಲ್ವಾ. ಈ ಥರ ಬರುತ್ತೆ. ಸೈಡಲ್ಲೂ ಸಹ ಒಂದು ಚಿಕ್ಕದಾಗಿ ಕಂಪಾರ್ಟ್ಮೆಂಟ್ನ ಕೊಟ್ಟಿದ್ದಾರೆ ನೋಡಿ. ಒಂದು ಸೈಡಿಗೆ ಮಾತ್ರನೇ ಇರುವಂಥದ್ದು. ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ. ಮೆಟೀರಿಯಲ್ ಬಂದು ಪಾಲಿಸ್ಟರು. ಪ್ರೈಸ್ ಬಂದು ಪ್ರೆಸೆಂಟ್ 384 ರುಪೀಸ್ ಇದೆ. ಹ್ಯಾಂಡಲ್ಸ್ ನೋಡಿ ಈ ಥರ ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ. ಪ್ರೈಸ್ ತುಂಬಾ ಬರ್ತಿದೆ ಪ್ರೈಸ್ಗೆ. ಕ್ವಾಲಿಟಿ ಸೂಪರ್ ಅಂತಲೇ ಹೇಳ್ಬೋದು. ನೀವೇನಾದರೂ ಆಫೀಸ್ ವೇರ್ಗೆ ಈ ಥರದ ಬ್ಯಾಗ್ ಸರ್ಚ್ ಮಾಡ್ತಿದ್ರೆ ಒಂದು ಒಳ್ಳೆ ಆಪ್ಷನ್, ಮಿಸ್ ಮಾಡ್ದಿರ ಬೈ ಮಾಡಿ. ಗ್ರೇ ಕಲರಲ್ಲಿ ತರಿಸಿರೋಂತಹ ಹ್ಯಾಂಡ್ ಬ್ಯಾಗು ಫ್ರಂಟ್ಗೆ ಈ ಥರ ಬರುತ್ತೆ. ಇದರಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಒಂದು ಈ ಥರ ಇರುತ್ತೆ, ತೋರಿಸ್ತೀನಿ ನಿಮಗೆ. ಚಿಕ್ಕದಾಗೇ ಇದೆ, ಅಮೌಂಟ್ ಏನಾದರೂ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಈ ಥರ ಇದೆ. ಎರಡನೇದು ಬಂದು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ಎರಡನೇದು ಸ್ಪೇಷಿಯಸ್ ಆಗೇ ಇದೆ, ಕಾಣಿಸ್ತಿದಲ್ವಾ. ಫ್ರಂಟ್ ಈ ಥರ ಬರುತ್ತೆ. ಬ್ಯಾಕ್ ಸೈಡ್ಗೆ ಈ ಥರ ಇದೆ. ಇದಕ್ಕೂ ನಮಗೆ ಸಿಂಗಲ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಚಿಕ್ಕದಾಗೇ ಬರುತ್ತೆ, ತೀರಾ ದೊಡ್ಡದೇನೂ ಇಲ್ಲ. ಅಮೌಂಟ್ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು ಅಷ್ಟೇ, ಫೋನ್ ಏನು ಇಡ್ಸೋದಿಲ್ಲ ಇದರಲ್ಲಿ. ಈ ಥರ ಬರುತ್ತೆ. ಮೆಟೀರಿಯಲ್ ಬಂದು ಪಾಲಿಸ್ಟರ್ ಇದೆ. ಇದರಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಇದೆ, ಕಾಣಿಸ್ತದೆ ಅಲ್ವಾ. ಗ್ರೇ ತೋರಿಸ್ದೆ ಅಲ್ವಾ, ಅದರಷ್ಟು ದೊಡ್ಡದಾಗಿಲ್ಲ ಇದು. ವಾಟರ್ ಬಾಟ್ಲು ಮತ್ತು ಅಂಬ್ರೆಲಾ ಇಟ್ಕೋಬೋದು. 1/2 ಲೀಟ್ರ್ ವಾಟರ್ ಬಾಟ್ಲು, ಅಂಬ್ರೆಲಾ ಬೋತ್ ನಮಗೆ ಅದೇ ಥರ ಬರುತ್ತೆ. ಸೆಕೆಂಡ್ ಜಿಪ್ಪಲ್ಲಿ ಎಕ್ಸ್ಟ್ರಾ ನಮಗೊಂದು ಕಂಪಾರ್ಟ್ಮೆಂಟ್ನ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ವಾ. ಪ್ರೈಸ್ ಬಂದು 548 ರುಪೀಸ್ ಇದೆ. ಹ್ಯಾಂಡಲ್ಸು ಈ ಥರ ಬರುತ್ತೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಮಾತ್ರ ಒಂಚೂರು ಜಾಸ್ತಿ ಇದೆ ಅಂತ ಅನ್ನಿಸ್ತು. ಪ್ರೈಸ್ ಓಕೆ ಅಂತ ಆದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಬೈ ಮಾಡ್ಕೋಬೋದು. ಇದು ಬ್ಲೂ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ಬಂದಿರೋಂಥ ಬ್ಯೂಟಿಫುಲ್ ಹ್ಯಾಂಡ್ ಬ್ಯಾಗ್ ಅಂತಲೇ ಹೇಳ್ಬೋದು. ಫ್ರಂಟು ಈ ಥರ ಬರುತ್ತೆ. ಫ್ರಂಟ್ಗೆ ಈ ಥರ ಒಂದು ದೊಡ್ಡ ಜಿಪ್ನ ಕೊಟ್ಟಿದ್ದಾರೆ.
ದೊಡ್ಡ ಕಂಪಾರ್ಟ್ಮೆಂಟ್ ಇದೆ, ಕಾಣಿಸ್ತಿದೆ ಅಲ್ವಾ? ಈ ಥರ ಬರುತ್ತೆ. ಜಿಪ್ಪು ಒಳ್ಳೆ ಕ್ವಾಲಿಟಿ ಜಿಪ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಈ ಥರ ಜಸ್ಟ್ ಪ್ರೆಸ್ಸಿಂಗ್ ಟೈಪಲ್ಲಿ ಬಂದಿದೆ ನಮಗೆ. ಈ ಥರ ಪ್ರೆಸ್ ಮಾಡಿ, ಇಲ್ಲ ಪ್ರೆಸ್ಸಿಂಗು ಇದೆ ಪ್ಲಸ್ ಜಿಪ್ಪೂ ಸಹ ಕೊಟ್ಟಿದ್ದಾರೆ. ಇದು ಅಮೌಂಟ್ ಏನಾದರೂ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು ನೀವು. ಈ ಥರ ಜಸ್ಟ್ ಪ್ರೆಸ್ಸಿಂಗ್ ಆ್ಯಂಡ್ ಜಿಪ್ ಬೋತನ್ನು ಕೊಟ್ಟಿದ್ದಾರೆ. ಫ್ರಂಟ್ ಬಂದು ಈ ಥರ ಕಾಣಿಸುತ್ತೆ ಆ್ಯಂಡ್ ಬ್ಯಾಕ್ ಸೈಡ್ಗೆ ಈ ಥರ ಇದೆ. ಸಿಂಗಲ್ ಕಂಪಾರ್ಟ್ಮೆಂಟ್ ಇದೆ, ನಾವು ಅಮೌಂಟ್ ಏನಾದರೂ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಇದು ನಾರ್ಮಲ್ ಅಮೌಂಟ್ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರಲ್ವ, ಸ್ಮಾಲ್ ಕಂಪಾರ್ಟ್ಮೆಂಟು ಅದೇ ಥರದ್ದು ಇದೆ. ಆ್ಯಂಡ್ ಸೈಡ್ಗೆ ನಮ್ಗೆ ಈ ಥರ ವಾಟರ್ ಬಾಟ್ಲ್ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಬಟ್ ಇದು ತುಂಬ ಸ್ಮಾಲ್ ಇದೆ, ವಾಟರ್ ಬಾಟ್ಲ್ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಚಿಕ್ಕ ಚಿಕ್ಕ ವಾಟರ್ ಬಾಟ್ಲ್ ಬರುತ್ತೆ ನೋಡಿ, 10 ರೂಪೀಸ್ದು, ಆ ಥರದ್ದು ಇಟ್ಕೋಬೋದು ಅಷ್ಟೇ. ತುಂಬ ದೊಡ್ಡ ವಾಟರ್ ಬಾಟ್ಲ್ ಇಡೋದಕ್ಕೆ ಆಗೋದಿಲ್ಲ. ಹ್ಯಾಂಡಲ್ಸ್ ಬಂದು ಈ ಥರ ಕೊಟ್ಟಿದ್ದಾರೆ. ಮೆಟೀರಿಯಲ್ ಬಂದು ಪಾಲಿಸ್ಟರು. ಇದರಲ್ಲೂ ನಮಗೆ 2 ಕಂಪಾರ್ಟ್ಮೆಂಟ್ಸ್ ಇದೆ ನೋಡಿ, ಈ ಥರ ಬರುತ್ತೆ. ವಾಟರ್ ಬಾಟ್ಲ್ ಅಂಬ್ರೆಲ್ಲ ಇಟ್ಕೋಬೋದು. ಆಫೀಸ್ ವೇರ್ಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇದು. ಎರಡನೇದು ಬಂದು ಈ ಥರ ಇದೆ ಆ್ಯಂಡ್ ಚಿಕ್ಕದಾಗಿ ಕಂಪಾರ್ಟ್ಮೆಂಟ್ನ ಕೊಟ್ಟಿದ್ದಾರೆ ಅಮೌಂಟ್ ಇಟ್ಕೊಳ್ಳೋದಕ್ಕೆ. ಕಲರ್ ಆಪ್ಷನ್ಸ್ ಇದೆ. ಪ್ರೈಸ್ ಬಂದು 365 ರೂಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಬರೀ 365 ರೂಪೀಸ್ಗೆ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಬ್ಯಾಗ್ ಸಿಗುತ್ತೆ ಅಂದರೆ ಆರಾಮಾಗಿ ಬೈ ಮಾಡ್ಕೋಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಮಿಸ್ ಮಾಡೋದಕ್ಕೇ ಹೋಗಬೇಡಿ. ನಿಮಗೆ ಬೇಕಿದ್ರೆ ಒಳ್ಳೆ ಆಪ್ಷನ್, ಖಂಡಿತ ಬೈ ಮಾಡಿ. ಬ್ರೌನ್ ಕಲರಲ್ಲಿ ತರಿಸಿರೋಂತಹ ಬ್ಯೂಟಿಫುಲ್ ಸ್ಲಿಂಗ್ ಬ್ಯಾಗ್. ಫ್ರಂಟ್ ಈ ಥರ ಬರುತ್ತೆ, ಬಟನ್ನ ಪ್ರೆಸ್ಸಿಂಗ್ ಬಟನ್ ಟೈಪಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಸಿಂಗಲ್ ಕಂಪಾರ್ಟ್ಮೆಂಟ್ ಇದೆ, ಕಾಣಿಸಿದೆ ಅಲ್ವಾ? ಅಮೌಂಟು ಮೊಬೈಲ್ ಏನಾದರೂ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು ಅಷ್ಟೇ. ಆ್ಯಂಡ್ ಬ್ಯಾಕ್ ಸೈಡು ಈ ಥರ ಇದೆ. ನಮಗೆ ಸ್ಲಿಂಗ್ ಬ್ಯಾಗ್ ಆಗಿ ಯೂಸ್ ಮಾಡ್ಕೋಬೋದು ನೋಡಿ, ಈ ಥರ ಕೊಟ್ಟಿದ್ದಾರೆ. ಅಟ್ಯಾಚ್ ಮಾಡಿಲ್ಲ, ನಾನು ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಓವರಾಲ್ ಕಾಣಿಸುತ್ತೆ. ಪ್ರೈಸ್ ಬಂದು 141 ರೂಪೀಸ್ ಇದೆ. ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಮೆಟೀರಿಯಲ್ ಬಂದು ಕ್ಯಾನ್ವಾಸು. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ಪ್ರೈಸ್ಗಿಂತ ಡಬಲ್ ವರ್ತಿದೆ ಅಂತಲೇ ಹೇಳ್ಬೋದು. ಬರೀ 141 ರೂಪೀಸ್ಗೆ ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಸ್ಲಿಂಗ್ ಬ್ಯಾಗು ಎಲ್ಲೂ ನಮ್ಗೆ ಆಚೆ ಕಡೆ ಸಿಗೋದಿಲ್ಲ. ಕ್ವಾಲಿಟಿ ಸೂಪರಾಗಿದೆ. ನಿಮಗೆ ಬೇಕಿದ್ದರೆ ಮಿಸ್ ಮಾಡ್ದಿರ ಬೈ ಮಾಡ್ಬೋದು. ಬ್ಲೂ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಬಂದಿರುವಂತಹ ಸ್ಲಿಂಗ್ ಬ್ಯಾಗು. ಫ್ರಂಟಿಗೆ ಈ ಥರ ಬರುತ್ತೆ, ಫುಲ್ ಬ್ಲೂ, ಜಸ್ಟ್ ಲೋಗೋ ಮಾತ್ರ ನಮಗೆ ಈ ಥರ ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಈ ಥರ ಇದೆ ಫ್ರಂಟು. ಬ್ಯಾಕ್ ಸೈಡ್ ಬಂದು ಈ ಥರ ಇದೆ. ಚಿಕ್ಕದಾಗಿ ಕಂಪಾರ್ಟ್ಮೆಂಟ್ನ ಕೊಟ್ಟಿದ್ದಾರೆ, ಅಮೌಂಟ್ ಏನಾದರೂ ಇಟ್ಕೋಬೋದು. ನಮಗೆ ಫ್ರಂಟ್ಗೆ ಜಸ್ಟ್ ಪ್ರೆಸ್ಸಿಂಗ್ ಟೈಪಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಥರ ಓಪನ್ ಮಾಡಿದ್ದೀವಿ ಅಂದರೆ ನಮ್ಗೆ ಒಳಗಡೆ 2 ಕಂಪಾರ್ಟ್ಮೆಂಟ್ಸ್ ಇದೆ. ಈ ಥರ 2 ಕಂಪಾರ್ಟ್ಮೆಂಟ್ಸ್ ಇದೆ. ಸೆಂಟ್ರಲ್ಲಿ ಜಿಪ್ ಇದೆ, ಅಮೌಂಟ್ ಏನಾದರೂ ಇಟ್ಕೋಬೋದು. ಕಾಣಿಸ್ತಿದೆ ಅಂದ್ಕೊತೀನಿ. ಆ್ಯಂಡ್ ಈ ಥರ ಸ್ಲಿಂಗ್ ಬ್ಯಾಗ್ ಥರನೂ ನೀವು ಯೂಸ್ ಮಾಡ್ಕೋಬೋದು, ಕೊಟ್ಟಿದ್ದಾರೆ. ನಿಮಗೆ ಸ್ಲಿಂಗ್ ಬ್ಯಾಗ್ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆದರೆ ಆ ಥರ ಮಾಡ್ಕೋಬೋದು, ಅಥವಾ ಈ ಥರ ಜಸ್ಟ್ ಕೈಯಲ್ಲಿ ಇಟ್ಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಪ್ರೈಸ್ ಬಂದು 289 ರೂಪೀಸ್ ಇದೆ. ಮೆಟೀರಿಯಲ್ಲು ಕ್ಯಾನ್ವಾಸ್ ಇದೆ, ಬಟ್ ನೋಡೋದಕ್ಕೆ ನಮಗೆ ಲೆದರಲ್ಲಿ ಮಾಡಿರೋ ಥರನೇ ಅನಿಸುತ್ತೆ. ಕ್ವಾಲಿಟಿ ಸೂಪರ್ ಆಗಿದೆ. 10 ಔಟ್ ಆಫ್ 10 ಕೊಡ್ಬೋದು. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡ್ದಿರ ಬೈ ಮಾಡ್ಕೊಳ್ಳಿ. ತುಂಬ ಸ್ಟೈಲಿಶ್ ಲುಕ್ನಲ್ಲಿ ಬಂದಿರೋಂತಹ ಪಿಂಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ. ಪಿಂಕ್ ಅಂದರೆ ಲೈಟ್ ಪಿಂಕ್ ಬರುತ್ತಷ್ಟೇ ನೋಡಿ. ಇದು ಬಂದು ಫ್ರಂಟ್, ಈ ಥರ ಲೋಗೋ ಕೊಟ್ಟಿದ್ದಾರೆ ಆ್ಯಂಡ್ ಡಿಸೈನ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ನಮಗಿಲ್ಲಿ. ಈ ಥರ ಓಪನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ, ಅಂದರೆ ಪ್ರೆಸ್ಸಿಂಗೇನೆ ಬಟ್ ಡಿಸೈನು ಈ ಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಫ್ರಂಟ್ ಬಂದು ಈ ಥರ ಬರುತ್ತೆ. ಬ್ಯಾಕ್ ಸೈಡು ಈ ಥರದ್ದು. ಬ್ಯಾಕ್ ಸೈಡ್ ಏನು ನಮಗೆ ಎಕ್ಸ್ಟ್ರಾ ಕಂಪಾರ್ಟ್ಮೆಂಟ್ನ ಕೊಟ್ಟಿಲ್ಲ. ಸೈಡ್ಗೆ ಈ ಥರ ಬರುತ್ತೆ, ಜಸ್ಟ್ ಬಾಕ್ಸ್ ಟೈಪಲ್ಲಿ ಬಂದಿದೆ ನಮಗೆ. ಹ್ಯಾಂಡಲ್ ನೋಡಿ ಈ ಥರ ಇದೆ. ಇದು ತುಂಬ ಸ್ಟೈಲಿಶ್ ಆಗಿರುವಂಥದ್ದು. ವೆಸ್ಟರ್ನ್ ವೇರ್ಗೂ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಒಳಗಡೆ ಈ ಥರ ಇದೆ. ಸಿಂಗಲ್ ಕಂಪಾರ್ಟ್ಮೆಂಟ್ ಇದೆ, ಜಸ್ಟ್ ನಮಗೆ ಈ ಥರ ಕೊಟ್ಟಿರೋದ್ರಿಂದ ನಮಗೆ ಡಬಲ್ ಕಂಪಾರ್ಟ್ಮೆಂಟ್ ಥರ ಅನಿಸುತ್ತೆ ನೋಡಿ. ಈ ಥರ ಇದೆ. ಆ್ಯಂಡ್ ಇಲ್ಲಿ ಜಿಪ್ಪನ್ನು ಸಹ ಕೊಟ್ಟಿದ್ದಾರೆ ನಮಗೆ ಚಿಕ್ಕದಾಗಿ, ಅಮೌಂಟ್ ಏನಾದರೂ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿರ್ಬೋದು. ಈ ಥರ ಇದೆ. ಪ್ರೈಸ್ ಬಂದು 263 ರೂಪೀಸ್ ಇದೆ. ಕಲರ್ ಆಪ್ಷನ್ಸು ಅವೈಲೇಬಲ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ, ಪ್ರೈಸ್ಗೆ ಬರ್ತಿದೆ. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ.
ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ತರಿಸಿರುವಂತಹ ಪೌಚ್ ಟೈಪಲ್ಲಿ ಬರುತ್ತೆ ಮತ್ತು ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಕೋಬೋದು. ಸ್ಮಾಲ್ ಇದೆ, ಇದರಲ್ಲಿ 3 ಜಿಪ್ಸ್ ಬರುತ್ತೆ. ಫ್ರಂಟಿಗೆ ಬಂದು ಸ್ಮಾಲ್ ಇದೆ, ಅಮೌಂಟ್ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಮತ್ತು ಈ 2 ಜಿಪ್ಸ್ ಬಂದು ಮೊಬೈಲು ಮತ್ತು ಬೇರೆ ಏನಾದರೂ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಕಾಣಿಸ್ತದೆ ಅಲ್ವಾ? ಈ ಥರ ಬರುತ್ತೆ. ಬ್ಯಾಕ್ ಸೈಡ್ಗೆ ಈ ಥರ ಕೊಟ್ಟಿದ್ದಾರೆ. ಇದನ್ನು ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಕೋಬೋದು, ಸಪ್ರೇಟಾಗಿ ಕೊಟ್ಟಿದ್ದಾರೆ. ನಾನು ಅಟ್ಯಾಚ್ ಮಾಡಿಲ್ಲ, ನಿಮ್ಗೆ ಹಂಗೇ ತೋರಿಸ್ತಾ ಇದ್ದೀನಿ. ಪ್ರೈಸ್ ಬಂದು 242 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ಇಮೇಜಲ್ಲಿ ಗ್ರೇ ಕೊಟ್ಟಿದ್ದಾರೆ ಕಲ್ಲರು, ಬಟ್ ನನಗೆ ಬಂದಿರೋದು ಬಂದು ಬ್ಲ್ಯಾಕ್ ಕಲರ್. ಪ್ಯಾಟ್ರನ್ ಎಲ್ಲ ಸೇಮ್ ಇದೆ, ಬಟ್ ಕಲರ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ನಿಮಗೆ ಈ ಕಲರ್ ಓಕೆ ಅಂತ ಅನ್ಸಿದ್ರೆ ಕ್ವಾಲಿಟಿ ಸೂಪರ್ ಆಗಿದೆ, ಖಂಡಿತ ಬೈ ಮಾಡಿ. ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ತರಿಸಿದ್ದೀನಿ. ಪಾರ್ಟಿ ವೇರ್ಗೆ ಸೂಪರಾಗಿ ಸೂಟ್ ಆಗುತ್ತೆ. ಫ್ರಂಟ್ ನಮಗೆ ಈ ಥರ ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನ್ನು. ಇಲ್ಲಿ ಫುಲ್ಲು ಬ್ಲ್ಯಾಕ್ ಇದೆ ಆ್ಯಂಡ್ ಲೈನ್ಸ್ ಥರ ಕೊಟ್ಟು ಅದ್ರ ಮೇಲೆ ಒಂದು ನಮಗೆ ಶೈನಿಂಗ್ ಬರುತ್ತೆ ನೋಡಿ, ಆ ಥರ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅನ್ಕೊತೀನಿ. ಈ ಥರ ಬರುತ್ತೆ ಫ್ರಂಟಿಗೆ. ಬ್ಯಾಕ್ ಸೈಡು ಈ ಥರ ಇದೆ. ಕಂಪಾರ್ಟ್ಮೆಂಟ್ಸ್ ಏನೂ ಇಲ್ಲ, ಜಸ್ಟ್ ನಮ್ಗೆ ಈ ಥರ ಕೊಟ್ಟಿದ್ದಾರೆ. ಶೈನಿಂಗ್ ಮೆಟೀರಿಯಲಲ್ಲಿ ಬಂದಿದೆ. ಬಾಕ್ಸ್ ಟೈಪಲ್ಲಿ ಇರುವಂತಹ ಒಂದು ಬ್ಯಾಗ್ ಇದು. ಈ ಥರ ಪ್ರೆಸ್ಸಿಂಗ್ ಬಟನ್ ಇದೆ ಇದಕ್ಕೆ ನೋಡಿ. ಈ ಥರ ಓಪನ್ ಮಾಡ್ಕೊಂಡಿದ್ದೀವಿ ಅಂದರೆ ಒಳಗಡೆ ಈ ಥರ ಇದೆ. 2 ಸೈಡು ಕಂಪಾರ್ಟ್ಮೆಂಟ್ಸ್ ಇದೆ, ಅಂದರೆ ಸಿಂಗಲ್ ಕಂಪಾರ್ಟ್ಮೆಂಟೇ. ಜಸ್ಟ್ ನಮಗೆ ಈ ಥರ ಪೌಚ್ ಥರ ಕೊಟ್ಟಿರೋದಕ್ಕೆ ಡಬಲ್ ಕಂಪಾರ್ಟ್ಮೆಂಟ್ ಥರ ಕಾಣಿಸುತ್ತೆ. ಇದು ಚಿಕ್ಕದಾಗಿದೆ, ಈ ಥರ ನೋಡಿ, ಈ ಥರ ಬರುತ್ತೆ. ಜಿಪ್ಪನ್ನು ಸಹ ಕೊಟ್ಟಿದ್ದಾರೆ, ಅಮೌಂಟ್ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಕಾಣಿಸ್ತಿದೆ ಅಲ್ವಾ? ಈ ಥರ ಇದೆ. ಆ್ಯಂಡ್ ಚೈನ್ಗಳು ಇಷ್ಟು ಲೆಂತ್ ಬರುತ್ತೆ ನಮ್ಗೆ ಅಷ್ಟೇ ನೋಡಿ, ಇಷ್ಟು ಲೆಂತು ಬರುತ್ತೆ. ತುಂಬ ತಗಲಾಕೊಳ್ಳೋದಕ್ಕಾಗೋದಿಲ್ಲ ಸ್ಲಿಂಗ್ ಬ್ಯಾಗ್ ಥರ. ಈ ಥರ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ನಿಮ್ಗೆ ಬೇಡ ಅಂತ ಅನಿಸಿದ್ರೆ ಜಸ್ಟ್ ಇದು ಒಳಗಡೆಗೆ ಈ ಥರ ಮಾಡಿಕೊಂಡು ಕೈಯಲ್ಲಾದ್ರೂ ಇಟ್ಕೋಬೋದು. ಕಾಣಿಸ್ತಿದೆ ಅನ್ಕೊತೀನಿ. ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಮೆಟೀರಿಯಲ್ ಬಂದು PU. ಪ್ರೈಸ್ ಬಂದು 248 ರುಪೀಸ್ ಇದೆ. ಒಂದು ಬ್ಲೂ ಕಲರ್ ಬ್ಯಾಗ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಮಿಸ್ ಮಾಡೋದಕ್ಕೇ ಹೋಗಬೇಡಿ, ಖಂಡಿತ ಬೈ ಮಾಡ್ಕೊಳ್ಳಿ. ನಾನು ವೇರ್ ಮಾಡಿರೋಂಥ ಮ್ಯಾಕ್ಸಿ ಡ್ರೆಸ್ಸು ಸಹ ಮೇಶೋದಲ್ಲೇ ತರಿಸಿರೋಂಥದ್ದು. ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಹ್ಯಾಂಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್ ಕಲೆಕ್ಷನ್ಸ್ ಇರೋಂಥ ತುಂಬಾ ವಿಡಿಯೋಸ್ ಇದೆ, ಅದರ ಲಿಂಕು ಸೈಡಲ್ಲೇ ಆ್ಯಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.